ನನ್ನ ಜೀವನದಲ್ಲಿ ಯಾವಾಗೆಲ್ಲ ಡೋರ್ ಕ್ಲೋಸ್ ಆಗುತ್ತೆ ಅವಾಗ ಎಲ್ಲ ದಾರಿ ಕೂಡ ಮುಗ್ದೋಯ್ತು ಅಂತ ಅನ್ಸುತ್ತೆ. ಮನಸ್ಸು ತುಂಬಾ ಭಾರ ಆಗುತ್ತೆ, ಜೊತೆಗೆ ಯಾವುದೇ ಭರವಸೆ ಕೂಡ ಇರೋದಿಲ್ಲ. ಅಂತ ಸಮಯದಲ್ಲಿ ನಮ್ಗೆ ಅಂತ ಒಂದು ಸ್ಥಳ ಮಾತ್ರ ನಮಗೋಸ್ಕರ ಕಾಯ್ತಿರುತ್ತೆ, ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಅದು ನಾವು ನಂಬುವ ಆ ದೇವ ಸನ್ನಿಧಿ ಮಾತ್ರ. ಮನುಷ್ಯ ಶಕ್ತಿ ಎಷ್ಟೇ ಇದ್ರೂ ಕೂಡ ಒಂದು ಟೈಮ್ ಅಂತ ಬಂದಾಗ ಯಾರು ಕೂಡ ನಮಗಾಗೋದಿಲ್ಲ. ಎಲ್ಲ ಕೂಡ ನಮ್ಮ ಕೈ ಬಿಟ್ಬಿಡ್ತಾರೆ. ಆವಾಗ ನಾವು ನಂಬಿರೋ ದೇವ್ರು ಮಾತ್ರ ನಮ್ಮ ಜೊತೆ ಇರುತ್ತೆ. ಇವತ್ತು ನಾನು ನಮ್ಮ ಏರಿಯಾ ಗ್ರಾಮ ದೇವತೆ ಮಾರಿಯಮ್ಮ ಟೆಂಪಲ್ ಬಂದಿದ್ದೀನಿ. ಅಲ್ಲಿ ನಿಂಬೆಹಣ್ಣು ದೀಪ ಕೂಡ ಹಚ್ತಾ ಇದ್ದೀನಿ. ಸೊ ನಿಮಗೆಲ್ಲ ಹೇಗೆ ನಿಂಬೆಹಣ್ಣು ದೀಪ ಹಚ್ಚೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ದೇವಾಲಯದ ಹತ್ರ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ರೇಷನ್ ಫೀಲ್ ಆಗುತ್ತೆ. ದುರ್ಗಾದೇವಿ ಅಂತ ಕೂಡ ಕರೀತಾರೆ ಆ್ಯಂಡ್ ಮಾರಿಯಮ್ಮ ಅಂತ ಕೂಡ ಕರೀತಾರೆ. ಎಷ್ಟು ಬೇರೆ ಬೇರೆ ಆದರೂ ಕೂಡ ಆ ತಾಯಿ ಒಂದೇ ಅಲ್ವಾ, ಆ ಶಕ್ತಿ ಕೂಡ ಒಂದೇ ಆಗಿರುತ್ತೆ. ನಿಂಬೆ ಹಣ್ಣು ದೃಷ್ಟಿ ಮತ್ತು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ ಅಂತ ನಂಬಿಕೆ ಇದೆ. ಜೊತೆಗೆ ಗೀ, ತುಪ್ಪ ಅಂದರೆ ಪವಿತ್ರವಾದದ್ದು, ಶುದ್ಧ ಬೆಳಕು ಕೊಡುವ ದೀಪ ಇದು. ಸೊ ಗೀ ದೀಪ ಹಚ್ಚಿದಾಗ ಅದರ ಬೆಳಕು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಅಂಧಕಾರ ಹೋಗಿ ಹೊಸ ಬೆಳಕು ಬರುತ್ತೆ. ಮೊದಲು ನಿಂಬೆಹಣ್ಣನ್ನ 2 ಭಾಗ ಕಟ್ ಮಾಡ್ಕೋಬೇಕು. ಅದ್ರದ್ದು ಜ್ಯೂಸ್ನ ರಿಮೂವ್ ಮಾಡಿಬಿಟ್ಟು ಅದನ್ನ ಉಲ್ಟಾ ಮಾಡಬೇಕಾಗುತ್ತೆ. ಈ ಥರ ಒಂದು ದೀಪದ ಥರ ಉಲ್ಟಾ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ತುಪ್ಪ ಹಾಕಿ ಅದಕ್ಕೆ ಬತ್ತಿ ಹಾಕಬೇಕಾಗುತ್ತೆ. ಕೆಲವರು ತುಪ್ಪ ಹಾಕ್ದಲೇ ಹಾಗೆ ಏನು ದೀಪದ ಎಣ್ಣೆ ಬರುತ್ತಲ್ಲ ಹಾಗೆ ಕೂಡ ಹಚ್ತಾರೆ. ಇಲ್ಲ ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ತುಪ್ಪ ದೀಪ ಹಚ್ತಾ ಇದ್ದೀನಿ. ಸೊ ಹಾಗಾಗಿ ತುಪ್ಪ ಹಾಕಿ ಅದಕ್ಕೆ ಬತ್ತಿ ಹಾಕಿಡ್ತಾ ಇದ್ದೀನಿ. ಇದು ತುಂಬ ಗಟ್ಟಿ ಇರೋದ್ರಿಂದ ಮೊದಲೇ ಹಾಕಿರ್ತಿದ್ದೀನಿ ಮೆಲ್ಟ್ ಆಗಲಿ ಅಂತ. ಆಮೇಲೆ ಇದಕ್ಕೆ ಅರಿಶಿನ ಕುಂಕುಮ ಹಾಕ್ಕೊಂಡು ಅಲಂಕಾರ ಮಾಡ್ಕೋಬೇಕಾಗುತ್ತೆ. ದೀಪ ಸುತ್ತ ಚಿಕ್ಕ ಚಿಕ್ಕಾಗಿ ಅರಿಶಿನ ಕುಂಕುಮ ಹಾಕಿ ಜೊತೆಗೆ ಹೂವು ಎಲ್ಲ ಹಾಕಿ ಒಂದು ಅಲಂಕಾರ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಶುಕ್ರವಾರ ಮತ್ತು ಮಂಗಳವಾರ ರಾಹುಕಾಲದಲ್ಲಿ ಮಾತ್ರ ಹಚ್ಚಬೇಕಾಗುತ್ತೆ. ಆ್ಯಂಡ್ ಬೇರೆ ಕಾಲದಲ್ಲಿ ಕೂಡ ಹಚ್ಬೋದು, ಬಟ್ ರಾಹುಕಾಲದಲ್ಲಿ ಹಚ್ಚಿದ್ರೆ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ರಾಹುಕಾಲದಲ್ಲಿ ಮಾತ್ರ ಹಚ್ಚಬೇಕಾಗುತ್ತೆ ಇದನ್ನು. ಮಂಗಳವಾರ ಅಂದರೆ ಸಂಜೆ 3 ಗಂಟೆಯಿಂದ 4:15ವರೆಗೂ ರಾಹುಕಾಲ ಇರುತ್ತೆ. ಮತ್ತು ಶುಕ್ರವಾರ ಅಂದರೆ ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಸೊ ಈ ರಾಹುಕಾಲದಲ್ಲಿ ಈಗೇನು ಶುಕ್ರವಾರ 10:30ಯಿಂದ 12 ಗಂಟೆ ಇದೆಯಲ್ಲ, ಸೊ ಇದ್ರ ಒಳಗಡೆ ನಿಂಬೆಹಣ್ಣು ದೀಪನ ಹಚ್ಚಿದ್ರೆ ತುಂಬ ಎನರ್ಜಿ ಆಗಿರುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ಬೇಗ ಈಡೇರುತ್ತೆ ಅಂತ ಒಂದು ಇದು ನಂಬಿಕೆ ಇದೆ. ಸೊ ಹಾಗಾಗಿ ರಾಹುಕಾಲದಲ್ಲಿ ತುಂಬ ಮಹತ್ವ ಇದೆ ಈ ನಿಂಬೆಹಣ್ಣು ದೀಪಕ್ಕೆ, ಈ ಏನು ಶಕ್ತಿ ದೇವತೆಗಳು ಸನ್ನಿಧಿಲಿ ಹಚ್ಚೋ ನಿಂಬೆಹಣ್ಣು ದೀಪಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಥರ ನಿಂಬೆಹಣ್ಣು ದೀಪನ ಮನೇಲಿ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು. ಇದು ಏನಿದ್ರೂ ಕೂಡ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕಾಗುತ್ತೆ. ನಾನಿಲ್ಲಿ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. 1 ನಿಂಬೆಹಣ್ಣು ತೊಗೊಂಡು ಅದರಿಂದ 2 ಭಾಗ ಮಾಡಿ 2 ದೀಪ ಹಚ್ಚಿದ್ದೀನಿ. ಯಾಕೆಂತಂದರೆ ನಮ್ಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಒಂದೇ ನಿಂಬೆಹಣ್ಣು ಹಚ್ಚೋದಕ್ಕೆ ಕೇಳಿರೋದು ಶಾಸ್ತ್ರಿಗಳು. ಹಾಗಾಗಿ ಒಂದೇ ನಿಂಬೆಹಣ್ಣು ಹಚ್ತಾ ಇದ್ದೀನಿ. ಕೆಲವರು 5 ನಿಂಬೆಹಣ್ಣು, 7, 11 ಈ ಥರ ಎಲ್ಲ ಹಚ್ತಾರೆ. ಸೊ ಅವ್ರವ್ರಿಗೆ ಎಷ್ಟೆಷ್ಟು ಅನುಕೂಲ ಆಗುತ್ತೋ ಅಷ್ಟೆಷ್ಟು ಕೂಡ ಹಚ್ಬೋದು. ಫಾರ್ ಎಕ್ಸಾಂಪಲ್ ನಮ್ಗೆ ಏನಾದರೂ ಒಂದು ಒಳ್ಳೆ ಕೆಲಸ ಆಗಬೇಕಂತಂದರೆ ಒಂದು 5 ವಾರ ನಿಂಬೆಹಣ್ಣು ದೀಪ ಹಚ್ಚಿದ್ದೀನಿ, ನಮ್ಗೆ ಈ ಕಷ್ಟ ಪರಿಹಾರ ಮಾಡಮ್ಮ ಅಂತ ಕೂಡ ಕೇಳಿಕೊಂಡು 5 ವಾರ, 7 ವಾರ, 9 ವಾರ, 19 ವಾರ ಈ ಥರ ಎಲ್ಲ ಕೂಡ ಹಚ್ಚುತ್ತಾರೆ. ಸೊ ಆ ಥರ ಕೂಡ ಹಚ್ಕೋಬೋದು. ನಮಗೆ ಎಷ್ಟು ವಾರ ಅನುಕೂಲ ಆಗುತ್ತೆ ಕೂಡ ಅಷ್ಟು ವಾರ ಕೂಡ ನಾವು ಹಚ್ಕೋಬೋದು. ಅದಕ್ಕೆ ಇಷ್ಟೇ ಹಚ್ಚಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಏನಂತಂದರೆ ಎಲ್ಲ ಈವೆನ್ ನಂಬರಲ್ಲಿ ಹಚ್ಚಬಾರ್ದು, ಆಡ್ ನಂಬರಲ್ಲಿ ಹಚ್ಚಬೇಕು. ಸಮ ಸಂಖ್ಯೆಯಲ್ಲಿ ಯಾವುದು ಕೂಡ ಇರಬಾರ್ದು, ಎಲ್ಲ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಈಗ 3 ವಾರ, 5 ವಾರ, 7 ವಾರ ಈ ಥರ ಹಚ್ಚಬೇಕಾಗುತ್ತೆ. ನೋಡಿ, ಇದೆ ನಮ್ಮ ಏರಿಯಾ ಗ್ರಾಮ ದೇವತೆ ಮಾರಿಯಮ್ಮ ಅಂತ. ಇದನ್ನು ನಾನು ನಿಂಬೆಹಣ್ಣು ದೀಪ ಬೆಳಗೋದೆಲ್ಲ ರೆಕಾರ್ಡಿಂಗ್ ಮಾಡಿಲ್ಲ. ಸೊ ಹಾಗಾಗಿ ಅದೆಲ್ಲ ವಿಡಿಯೋ ಇಲ್ಲ, ದೇವ್ರ ಮಾತ್ರ ತೋರಿಸ್ತಾ ಇದ್ದೀನಿ. ಪ್ರತಿ ವಾರ ಬಂದು ಈ ತಾಯಿ ಸನ್ನಿಧಿಯಲ್ಲಿ ಒಂದು ದೀಪ ಹಚ್ಚಿದಾಗ ಮನಸ್ಸು ತುಂಬ ಹಗುರ ಆಗುತ್ತೆ. ಏನೋ ಒಂಥರ ಲೈಟಾಗಿ ಫೀಲ್ ಆಗುತ್ತೆ. ಈ ಬೆಳಕಿಂದ ನಮ್ಮ ಜೀವನದಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಕಷ್ಟ, ಭಯ, ಟೆನ್ಷನ್ ಎಲ್ಲ ಕೂಡ ದೂರ ಆಗಿ ಒಂದು ಪಾಸಿಟಿವ್ ಎನರ್ಜಿ ಬರಲಿ, ಶಾಂತಿ ಬರಲಿ, ಶಾಂತಿ ಸದಾ ನಮ್ಮ ಜೊತೆಲೇ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ, ತುಂಬ ವರ್ಷದ ಹಳೆಯ ದೇವಸ್ಥಾನ ಇದು. ಇಲ್ಲಿರೋ ದೇವರಿಗೆ ತುಂಬ ಶಕ್ತಿ ಇದೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ ಬಂದರೆ. ಮನೇಲಿ ಚಿಕ್ಕ ಮಕ್ಳು ಏನಾದರೂ ಇದ್ರೆ ಅವರು ತುಂಬ ಹಠ ಮಾಡ್ತಿದ್ದಾರೆ, ಮತ್ತೆಗೆ ಏನಾದರೂ ಲೂಸ್ ಮೋಷನ್ ಆಗ್ತಿದೆ ಜಾಸ್ತಿ, ಮತ್ತೆಗೆ ಏನಾದರೂ ಬೇರೆ ಪ್ರಾಬ್ಲಮ್ಗಳೆಲ್ಲ ಇರುತ್ತಲ್ಲ. ಸೊ ಆ ಥರ ಏನಾದರೂ ಇದ್ದರೆ ಇಲ್ಲಿಗೆ ಒಂದ್ಸಲ ಕರ್ಕೊಂಡ್ಬಂದು ಒಂದು ತೀರ್ಥ ಹಾಕಿದ್ರೆ ಸಾಕು, ತುಂಬ ಹೆಲ್ದಿ ಆಗ್ತಾರೆ ಮಕ್ಕಳು, ತುಂಬ ಆರೋಗ್ಯವಾಗಿರ್ತಾರೆ. ಇದು ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನನ್ನ ಮಗ ಕೂಡ ತುಂಬ ಆಟ ಮಾಡ್ತಾ ಇದ್ದ. ಇಲ್ಲಿ ಒಂದ್ಸಲ ಕರ್ಕೊಂಡ್ಬಂದ ಮೇಲೆ ಒಂದು ತಾಯ್ತ ಕಟ್ಟಿಸಿದ ಮೇಲೆ ತುಂಬ ಆರಾಮಾಗಿದ್ದ.
ಸೊ ಹಾಗಾಗಿ ಇಲ್ಲಿ ಈ ಏರಿಯಾ ಜನಗಳು ಮಾತ್ರ ಅಂತ ಅಲ್ಲ, ಸುತ್ತಮುತ್ತ ಇರೋ ಏರಿಯಾಗಳು ಜನಗಳು ಕೂಡ ಬರ್ತಾರೆ. ಇಲ್ಲಿ ಪ್ರತಿ ವಾರ ದೇವರಿಗೆ ಬೇರೆ ಬೇರೆ ಅಲಂಕಾರ ಮಾಡಿರ್ತಾರೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಅಲಂಕಾರ ಇರುತ್ತೆ. ಸೊ ಒಂದೊಂದು ಅಲಂಕಾರದಲ್ಲೂ ದೇವರು ಒಂದೊಂದ್ ತರ ಕಾಣಿಸ್ತಿರುತ್ತೆ. ಎವ್ರಿ ಇಯರ್ ಇಲ್ಲಿ ಕರ್ಗ ಕೂಡ ಮಾಡ್ತಾರೆ. ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ತುಂಬಾ ಜಾತ್ರೆ ತರ ಇರುತ್ತೆ. ಇಲ್ಲಿ ಕರ್ಗ ಕೊಂಡ ಎಲ್ಲ ಕೂಡ ಇರುತ್ತೆ. ಅವಾಗಂತೂ ದೇವ್ರು ನೋಡೋದಕ್ಕೆ ಒಂದೆರಡು ಕಣ್ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ನೋಡಿ, ಈ ವಿಗ್ರಹನ ಇವಾಗ ತಂದಿರೋದು, ರೀಸೆಂಟ್ ಆಗಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ. ಇದು ಮೊದಲು ಇಲ್ಲಿಲ್ಲ, ಇವಾಗ ರೀಸೆಂಟ್ ಆಗಿ 1 ವೀಕ್ ಆಯ್ತು ಅನ್ಸುತ್ತೆ ಇದನ್ನ ತಗೊಂಡ್ಬಂದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನಮ್ಮ ಲೈಫಲ್ಲಿ ನಾವು ತುಂಬಾ ಬ್ಯುಸಿ ಇರ್ತೀವಿ. ಸೊ ಇದೆಲ್ಲರಿಗೂ ಅನುಭವ ಬಂದೇ ಇರುತ್ತೆ. ಇವಾಗ ಎಷ್ಟು ಬ್ಯುಸಿ ಇದ್ರೂ ಸಾಕಾಗೋದಿಲ್ಲ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ. ಆದರೆ ಸ್ವಲ್ಪ ಸಮಯ ನಮಗೋಸ್ಕರ ತಗೊಂಡು ಈ ಥರ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಟೈಮ್ ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಹಗುರ ಆಗುತ್ತೆ. ಆ್ಯಂಡ್ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮ್ಮ ಲೈಫಲ್ಲಿ. ಏನಾದರೂ ಮಾಡ್ಬೋದು, ನಮ್ಮ ಕೈಯಲ್ಲೂ ಈ ಕೆಲಸ ಆಗುತ್ತೆ ಅನ್ನೋ ಒಂದು ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದು ಸ್ವಲ್ಪ ಆದ್ರೂ ಟೈಮ್ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆ ಹೋಗಿ, ನಿಮ್ಮ ಇಷ್ಟ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಕೆಲವ್ರು ಕೇಳ್ಬೋದು, ಈ ಥರ ನಿಂಬೆಹಣ್ಣು ದೀಪ ಹಚ್ಚಿದ ತಕ್ಷಣ ಓವರ್ ನೈಟ್ ಮಿರಾಕಲ್ ಆಗಿಬಿಡುತ್ತಾ ಅಂತ. ಬಟ್ ಮಿರಾಕಲ್ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಮ್ಮ ಮನಸ್ಸಲ್ಲಿ ನಂಬಿಕೆ ಇರಬೇಕು. ನಮ್ಮ ಮನಸ್ಸಲ್ಲಿ ನಂಬಿಕೆ ಇದ್ದರೆ ಯಾವ ಕಷ್ಟ ಆಗಿರೋ ಕೆಲಸ ಕೂಡ ಹಾಗೆ ಆಗುತ್ತೆ ಅಲ್ವಾ. ಪ್ರಾಬ್ಲಮ್ ಇರೋದೇ ಇಲ್ಲ ಅಂತ ಅಲ್ಲ, ಬಟ್ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕೆ ಶಕ್ತಿ ಆದರೂ ಸಿಗುತ್ತೆ ಅಲ್ವಾ. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಕೆಟ್ಟದೇ ಅನ್ಕೋತಿದ್ರೆ, ಇದಾಗೋದಿಲ್ಲ, ದೇವರು ಏನು ಮಾಡೋದಿಲ್ಲ, ಅಲ್ಲಿ ಯಾವ ದೀಪ ಹಚ್ಚಿದ್ರು ಏನೂ ಆಗೋದಿಲ್ಲ ಅಷ್ಟೇ ಅಂತ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ಖಂಡಿತ ಅದು ನೆಗೆಟಿವ್ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಪಾಸಿಟಿವ್ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಸ್ವಲ್ಪ ಆದರೂ ಪಾಸಿಟಿವ್ ಆಗಿ ಹಾಗೇ ಆಗುತ್ತೆ ಅಂತ ಅಂದ್ಕೊಂಡ್ರೆ 100% ಆಗೋದ್ರಲ್ಲಿ ಅಟ್ಲೀಸ್ಟ್ 50% ಆದರೂ ಪಾಸಿಟಿವ್ ಆಗಿ ಹಾಗೇ ಆಗುತ್ತೆ. ಸೊ ಎಲ್ಲದಕ್ಕೂ ನಂಬಿಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಐ ಆಮ್ ಸಾರಿ, ಲಾಸ್ಟ್ ವಾಯ್ಸಲ್ಲಿ ನನ್ನ ಮಗ ಹಿಂದೆಯಿಂದ ಅಮ್ಮ ಅಮ್ಮ ಅಂತ ಕೇಳ್ತಿದ್ದಾನೆ. ಸೊ ಐ ಆಮ್ ಸಾರಿ ಫಾರ್ ದಟ್. ಆ್ಯಕ್ಚುಲಿ ಈ ಕಂಬ ಇವೇನು ನೋಡ್ತಿದ್ರಲ್ಲ, ಸೊ ಈ ಥರ ಕಂಬಕ್ಕೆ ಇಲ್ಲಿ ತುಂಬ ಜನ ಮೊಸರು ಅನ್ನ ಹಾಕ್ತಾರೆ. ನನಗೆ ಗೊತ್ತಿಲ್ಲ ಯಾಕೆ ಮೊಸರು ಅನ್ನ ಹಾಕ್ತಾರೆ ಅಂತ. ತುಂಬ ಜನ ಮೊಸರು ಹಾಗೇ ಒಂದು ಪ್ಯಾಕೆಟ್ ತೊಗೊಂಬಂದು ಮೊಸರು ಕೂಡ ಹಾಕ್ಬಿಟ್ಟು ಹೋಗಿರ್ತಾರೆ. ಆ್ಯಂಡ್ ಕೆಲವರು ಮೊಸರು ಅನ್ನನ ಮಾಡ್ಕೊಂಬಂದ್ಬಿಟ್ಟು ಕೂಡ ಹಾಕಿರ್ತಾರೆ. ಸೊ ನಿಮ್ಮ ಕಡೆ ಏನಾದರೂ ಈ ಥರ ಕೂಡ ಮಾಡ್ತಾರೆ ಅಂತಂದರೆ ನನಗೆ ಕಮೆಂಟ್ ಮಾಡಿ, ಯಾಕೆ ಈ ಥರ ಮಾಡ್ತಾರೆ ಅಂತ. ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಫುಲ್ ಟೆಂಪಲಲ್ಲಿ. ಈ ಮೂಮೆಂಟ್ ತುಂಬ ಪ್ರೀಶಿಯಸ್ ಆಗಿದೆ. ಈ ದೇವಿ ದಯೆ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಕೂಡ ಸದಾ ಇರಲಿ. ಮನೆಯಲ್ಲಿ ಆರೋಗ್ಯ, ಶಾಂತಿ, ಸಂತೋಷ ತುಂಬಿರಲಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟಲ್ಲಿ ಜೈ ಮಾರಿಯಮ್ಮ ಅಂತ ಹಾಕಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಇದೇ ಥರ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.